ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ನೋಡೋಣ. ದಟ್ ಟು ಆಸ್ಕ್ಡ್ ಇನ್ IAS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಆಸ್ಟ್ರೋನಮಿಗೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಯಾವ್ಯಾವ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಆನ್ 21st June the sun does not set below the origin at the Arctic Circle. B does not set below the origin at the Antarctic Circle. Shines vertically overhead the noon on the equator. Shines vertically overhead at the Tropic of Capricorn ಅಂತ ಕೇಳಿದ್ದಾರೆ. ಸೊ ಅಂದರೆ ಜೂನ್ 21ಗೆ ಸೂರ್ಯನು ಯಾವ ಪೊಸಿಷನಲ್ಲಿ ಇರ್ತಾನೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಫಿಗರಲ್ಲಿ ಕಾಣಿಸ್ತಾ ಇದೆ. ಪೊಸಿಷನ್ ಆಫ್ ದ ಸನ್ ಡ್ಯೂರಿಂಗ್ ದ ಎಂಟೈರ್ ಇಯರಲ್ಲಿ. ಇವಾಗ ದಿಸ್ ಇಸ್ ಅವರ್ ಕ್ವಿಜ್ ಟೈಮ್. ಯು ಹ್ಯಾವ್ 10 seconds ಟೈಮ್. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಆನ್ಸರ್ಸ್ ಮಾಡ್ತಾ ಹೋಗಿ. I want everyone should be answer for this. Okay, so we are getting different answers. Can I reveal? Your 10 seconds time is up. I am revealing. Okay, ನಾನು ರಿವೀಲ್ ಮಾಡ್ತಾ ಇದ್ದೀನಿ. What is the answer for this? Option A is the right answer. See, option A is the right answer. ಏನಂದರೆ 21st ಜೂನಲ್ಲಿ 21st ಜೂನಲ್ಲಿ ಏನಿರ್ತಾನೆ, ಈ ಒಂದು ಆರ್ಕ್ಟಿಕ್ ಸರ್ಕಲ್ ಕೆಳಗಡೆ ಹೋಗೋದಿಲ್ಲ ಡ್ಯೂರಿಂಗ್ ಅಟ್ ನೂನ್. ಓಕೆ, ದಿಸ್ ಇಸ್ ದ ಪೊಸಿಷನ್ ರೈಟ್. ಓಕೆ, ಆನ್ ಜೂನ್ 21st. ಬಟ್ ಮಾರ್ಚ್ 21ಗೂ ಮತ್ತು ಸೆಪ್ಟೆಂಬರ್ 22 ಅಲ್ಲಿ ಎಕ್ಸಾಕ್ಟ್ಲಿ ಆನ್ ದ ಇಕ್ವಿಟರ್ ಮೇಲೆ ಪೊಸಿಷನ್ ಇರುತ್ತೆ ಸನ್ನು. ಹಾಗಾಗಿ ಅದನ್ನು ಇಕ್ವಿನಾಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ ರೈಟ್. ಇವೆರಡನ್ನ ನಾವು ಸಾಲ್ ಸ್ಟೈಲ್ ಅಂತ ಕರಿತೀವಿ. ಒಂದು ಸಮ್ಮರ್ ಸಾಲ್ ಸ್ಟೈಲ್, ಅನದರ್ ಒನ್ ಇಸ್ ದ ವಿಂಟರ್ ಸಾಲ್ ಸ್ಟೈಲ್ ಅಂತ ಹೇಳಿ. ಓಕೆ, ಅದನ್ನೆಲ್ಲ ನಾನು ಥಿಯರಿ ಪೋರ್ಟಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಫಾರ್ ದಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಸ್ಟ್ರಾಯ್ಡ್ ಆ್ಯಂಡ್ ಕಾಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳ ನಡುವಿನ ವ್ಯತ್ಯಾಸವನ್ನು ಏನು ಅಂತಕ್ಕಂಥದ್ದನ್ನು ನಾವು ಹೇಳಬೇಕಿಲ್ಲಿ. ಏನು ಕೊಟ್ಟಿದ್ದಾರೆ? ಫಸ್ಟು, ಆಸ್ಟ್ರಾಯ್ಡ್ಸ್ ಆರ್ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್ ವೈಲ್ ದ ಕಮೆಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಫ್ರೋಸನ್ ಗ್ಯಾಸಸ್ ಹೆಲ್ಡ್ ಟುಗೆದರ್ ಬೈ ದ ರಾಕಿ ಆ್ಯಂಡ್ ಮೆಟಾಲಿಕ್ ಮೆಟೀರಿಯಲ್. ಕ್ಷುದ್ರಗಳು ಸಣ್ಣ ಕಲ್ಲಿನ ಗ್ರಹಗಳು, ಆದರೆ ಧೂಮಕೇತುಗಳು ಕಲ್ಲಿನ ಮತ್ತು ಲೋಹೀಯ ವಸ್ತುಗಳಿಂದ ಒಟ್ಟಿಗೆ ಹಿಡಿದಿರ್ತಕ್ಕಂಥ ಹೆಪ್ಪುಗಟ್ಟಿದ ಅನಿಲಗಳಿಂದ ರೂಪುಗೊಳ್ತಿದ್ದಾವೆ. ಓಕೆ, ವಿ ನೋ ದಿಸ್. ಕರೆಕ್ಟ್, ದಟ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಆಪ್ಷನ್ 2 ಏನು ಕೊಟ್ಟಿದ್ದಾರೆ? ಆಸ್ಟ್ರಾಯ್ಡ್ಸ್ ಆರ್ ಫೌಂಡ್ ಮೋಸ್ಟ್ಲಿ ಬಿಟ್ವೀನ್ ದ ಆರ್ಬಿಟರ್ಸ್ ಆಫ್ ಜುಪಿಟರ್ ಆ್ಯಂಡ್ ಮಾರ್ಸ್ ವೈಲ್ ಕಮೆಟ್ಸ್ ಆರ್ ಫೌಂಡ್ ಮೋಸ್ಟ್ಲಿ ಬಿಟ್ವೀನ್ ವೀನಸ್ ಆ್ಯಂಡ್ ಮೆರ್ಕ್ಯುರಿ ಅಂತ ಕೊಟ್ಟಿದ್ದಾರೆ. ಏನು? ಕ್ಷುದ್ರ ಗ್ರಹಗಳು ಹೆಚ್ಚಾಗಿ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಇದ್ದಾವೆ. ನಮಗೆ ಇದು ಕರೆಕ್ಟ್. ಓಕೆ, ಅಪ್ ಟು ದಿಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಂಗಳ ಮತ್ತು ಗುರು ಗ್ರಹದ ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳು. ಓಕೆ, ಅದರ ಒಂದು ಸ್ಟ್ರಿಪ್ ಇದೆ, ನಮ್ಗೆ ಗೊತ್ತಿದೆ. ಓಕೆ, ಆದರೆ ನಾವೆಲ್ಲೂ ಕೂಡ ಧೂಮಕೇತುಗಳು ಹೆಚ್ಚಾಗಿ ಶುಕ್ರ ಮತ್ತು ಬುಧ ನಡುವೆ ಕಂಡು ಬರುತ್ತದೆ ಅಂತ ನಾವೆಲ್ಲೂ ಕೂಡ ಓದಿಲ್ಲ. ಬಿಕಾಸ್ ದೇ ಆರ್ ಟ್ರಾವೆಲಿಂಗ್, ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗಲ್ಲಿ ಇರ್ತವೆ ಬೇರೆ ಬೇರೆ ಪ್ಲೇಸಲ್ಲಿ. ಹಾಗಾಗಿ ಫಸ್ಟ್ ಹಾಫ್ ಪೋರ್ಷನ್ ಕರೆಕ್ಟ್ ಇದೆ, ರಿಮೈನಿಂಗ್ ಹಾಫ್ ಪೋರ್ಷನ್ ಇಟ್ ಇಸ್ ಎ ರಾಂಗ್. ಓಕೆ, ಸೊ ಹಾಗಾಗಿ ಆಪ್ಷನ್ 2 ರಾಂಗ್ ಆಯಿತು. ಒನ್ಸ್ ಇಫ್ ಇಟ್ ಇಸ್ ಆಪ್ಷನ್ 2 ರಾಂಗ್, ಸೊ ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು. ನಮಗೆ ಗೊತ್ತಿದೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಆಟೋಮೆಟಿಕ್ಕಾಗಿ ಬೇರೆ ಆಪ್ಷನ್ಸ್ ನೋಡೋದೇ ಬೇಡ. ಬಿಕಾಸ್ 1 ಇಸ್ ರೈಟ್, ಆಟೋಮೆಟಿಕ್ಕಾಗಿ 3 ಕೂಡ ಕರೆಕ್ಟ್ ಆಗಿರಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 3 ನೋಡೋಣ ಏನಿದೆ. ಕಮೆಟ್ ಶೋಸ್ ಎ ಪರ್ಸೆಂಟಬಲ್ ಗ್ಲೋಯಿಂಗ್ ಟೈಲ್ ವೈಲ್ ಆಸ್ಟ್ರಾಯ್ಡ್ಸ್ ಡು ನಾಟ್. ಧೂಮಕೇತುಗಳಿಗೆ ಗ್ರಹಿಸಬಹುದಾದ ಹೊಳೆಯುವ ಬಾಲವನ್ನು ತೋರಿಸುತ್ತದೆ, ಆದರೆ ಕ್ಷುದ್ರಗಳು ಹಾಗೆ ಮಾಡುವುದಿಲ್ಲ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್, ಇದಕ್ಕೆ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಥರ್ಡ್ ಕ್ವಶನ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಎಲ್ಲರೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯು ಆನ್ಸರ್, ಯು ಹ್ಯಾವ್ 10 seconds ಟೈಮ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ಸ್ ಹ್ಯಾಸ್ ಲಾರ್ಜೆಸ್ಟ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತೇಳಿ. ಯಾವ ಗ್ರಹಗಳಿಗೆ ಹೆಚ್ಚಿನ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳಿವೆ ಅಥವಾ ಚಂದ್ರಗಳಿವೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಗುರು, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಶನಿ, ಆಪ್ಷನ್ ಡಿ ಶುಕ್ರ, ವೀನಸ್. ಸೊ ಐ ಆಮ್ ಗೆಟಿಂಗ್ ಆಲ್ಮೋಸ್ಟ್ ರೈಟ್ ಆನ್ಸರ್ಸ್ ಫಾರ್ ದಿಸ್. ವಾಟ್ ಇಸ್ ದ ಆನ್ಸರ್? Option A is the right answer. Option A is the right answer. Okay, ನಮಗೆಲ್ಲರಿಗೂ ಗೊತ್ತಿದೆ
ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಜುಪಿಟರ್ ಗುರುಗ್ರಹ. ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯ ನೈಸರ್ಗಿಕ ಉಪಗ್ರಹಗಳು ನ್ಯಾಚುರಲ್ ಸ್ಯಾಟಲೈಟ್ಸ್ ಇರೋದು ಕೂಡ ಜುಪಿಟರ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಆರ್ಡರ್ ಆಫ್ ದೇರ್ ಡಿಸ್ಟೆನ್ಸ್ ಫ್ರಮ್ ದ ಸನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ಸ್ ಲೈಸ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಯುರೇನಸ್? ಮಂಗಳ ಮತ್ತು ಯುರೇನಸ್ನ ನಡುವೆ ಇರತಕ್ಕಂತಹ ಗ್ರಹಗಳು ಯಾವುವು ಅಂತ ಕೇಳಿದರೆ ಅದು ಎಲ್ಲಿಂದ? ಸನ್ನಿಂದ ಕನ್ಸಿಡರ್ ಮಾಡಿದರೆ, ಸೂರ್ಯನಿಂದ ಕನ್ಸಿಡರ್ ಮಾಡಿದರೆ ಯಾವ್ಯಾವ ಬರುತ್ತೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಯಾವ್ಯಾವ ಬರುತ್ತೆ ನಿಮ್ಗೇನು ಕೇಳಿದ್ದಾರೆ ಇಲ್ಲಿ? ಸೂರ್ಯನಿಂದ ದೂರವಿರೋ ಕ್ರಮದಲ್ಲಿ ಈ ಕ್ರಮದಲ್ಲಿ ನಮಗೆಲ್ಲ ಗೊತ್ತಿದೆ. ಫಸ್ಟು ಬುಧ ಇರ್ತಾನೆ, ಆಮೇಲೆ ಶುಕ್ರ, ಆಮೇಲೆ ಭೂಮಿ ಅಥವಾ ಪೃಥ್ವಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ನಮಗೆ ಪ್ಲೂಟೋ ಇಲ್ಲ. ಓಕೆ, ಸೊ ಪ್ಲೂಟೋವನ್ನು ಕ್ಷುದ್ರ ಗ್ರಹಗಳ ಪಟ್ಟಿಗೆ ಸೇರಿಸಲಾಗಿದೆ. ಗ್ರಹಗಳ ಪಟ್ಟಿಯಿಂದ ತೆಗೆದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಯಾವಾಗ ತನ್ನ ಒಂದು ಗ್ರಹ ಸ್ಥಿತಿಯನ್ನು ಕಳೆದುಕೊಳ್ತು. ಓಕೆ, ಯಾವಾಗಲಿಂದ ಅದನ್ನ ಗ್ರಹ ಅಲ್ಲ ಅಂತ ಹೇಳಲಾಗಿದೆ ಅಂತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗಿದ್ರೆ ಸೂರ್ಯನಿಂದ ಇರ್ತಕ್ಕಂಥ ದೂರದಲ್ಲಿ ಮಂಗಳ ಮತ್ತು ಯಾವ ಗ್ರಹ ಅಂತ ಕೇಳಿದರೆ ಯುರೇನಸ್. ಮಂಗಳ ಮತ್ತು ಯುರೇನಸ್ ಗ್ರಹಗಳ ನಡುವೆ ಬರ್ತಕ್ಕಂತಹ ಗ್ರಹಗಳು ಯಾವುವು ಅಂತಕ್ಕಂಥ ಕ್ವಶನ್ ಕೇಳಿದರೆ ನಾನು ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೀನಿ. ಸೊ ಎವ್ರಿಬಡಿ ಹ್ಯಾಸ್ ಟು ಗಿವ್ ದ ರೈಟ್ ಆನ್ಸರ್ ಫಾರ್ ದಿಸ್. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಗುರು ಮತ್ತು ಶನಿ ದಟ್ ಈಸ್ ಜುಪಿಟರ್ ಮತ್ತು ಸ್ಯಾಟರ್ನ್ ದಟ್ ಲೈಸ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಮತ್ತು ಯುರೇನಸ್ ಸ್ಟಾರ್ಟಿಂಗ್ ಫ್ರಮ್ ಸನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರ ಎಷ್ಟು ಅಂತಕ್ಕಂಥದ್ದು ಕೇಳಿದರೆ ಆಪ್ಷನ್ ಎ 70 × 10⁵ ಕಿಲೋಮೀಟರ್ಸ್. ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಟೈಪಿಂಗಲ್ಲಿ ಇದು ತಪ್ಪಿದೆ. ಓಕೆ, ಯು ಅಬ್ಸರ್ವ್ ದಿಸ್ ಹಿಯರ್. ಈ ಆಪ್ಷನ್ಸ್ನ ನೋಡಿ. 70 × 10⁵ ಕಿಲೋಮೀಟರ್, 100 × 10⁵ ಕಿಲೋಮೀಟರ್, ನೆಕ್ಸ್ಟ್ 110 × 10⁶ ಕಿಲೋಮೀಟರ್, 150 × 10⁶ ಕಿಲೋಮೀಟರ್. ಸೊ ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಥಿಂಕ್ ಎಲ್ರಿಗೂ ಇದಕ್ಕೆ ಕರೆಕ್ಟ್ ಆನ್ಸರ್ಸ್ ಹೇಳ್ತಾ ಇದ್ದೀರಾ. ದ ರೈಟ್ ಆನ್ಸರ್ ಫಾರ್ ದಿಸ್ ಎಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು 150 × 10⁶ ಕಿಲೋಮೀಟರ್ ಅಥವಾ 9,26,55,807 ಮೈಲ್ಸ್. ಓಕೆ, 807 ಮೈಲ್ಸ್. ಇಷ್ಟು ದೂರದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ಅಂತರ. ಓಕೆ, ಇದನ್ನು ನಾವು ಏನಂತ ಕರಿತೀವಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ನಿಮಗೆ ಇದು ಕ್ವಶನ್ ಬರುತ್ತೆ, ನಾನು ಹೇಳ್ತೀನಿ ಆಮೇಲೆ. ಅಷ್ಟರಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಈ ಡಿಸ್ಟೆನ್ಸನ್ನು ನಾವು ಏನಂತ ಕರಿತೀವಿ, ಯಾವ ಡ್ಯಾಶ್ ವಿಲ್ ಕಾಲ್ಡ್ ಎಸ್ ಎ ಡ್ಯಾಶ್ ಯೂನಿಟ್. ಇಲ್ಲಿ ಒಂದು ವರ್ಡ್ ಬರುತ್ತೆ, ಆ ವರ್ಡ್ ಏನಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ನಿಮಗೆ ಅದು ಕ್ವಶನ್ ಬರುತ್ತೆ, ಡೋಂಟ್ ವರಿ, ಬಟ್ ಆದರೂ ತಿಳಿಸಿರಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ದಟ್ ಈಸ್ ಅಸರ್ಷನ್ ಆ್ಯಂಡ್ ರೀಸನ್ ಕೊಟ್ಟಿದ್ದಾರೆ. ಏನು? ಟು ಆರ್ಬಿಟ್ ಅರೌಂಡ್ ದ ಸನ್ ದ ಪ್ಲಾನೆಟ್ ಮಾಸ್ ಟೇಕ್ಸ್ ಲೆಸ್ಸರ್ ಟೈಮ್ ದ್ಯಾನ್ ದ ಟೈಮ್ ಟೇಕನ್ ಬೈ ದ ಅರ್ತ್ ಅಂತ ಕೇಳಿದ್ದಾರೆ. ಅಂದರೆ ಏನಂತ ಅರ್ಥ ಇದು? ಸೂರ್ಯನ ಸುತ್ತುವರಿಯಲು ಮಂಗಳ ಗ್ರಹವು ಕಡಿಮೆ ಅವಧಿ ತಗೊಳುತ್ತೆ ಭೂಮಿಗಿಂತ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ರೀಸನ್ ಏನು ಹೇಳ್ತಿದ್ದಾರೆ? ದ ಡಯಾಮೀಟರ್ ಆಫ್ ದ ಪ್ಲಾನೆಟ್ ಆಫ್ ದ ಮಾರ್ಸ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಅರ್ತ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಫಿಗರ್ ಕೂಡ ಕೊಟ್ಟಿದ್ದೀನಿ ನಾನು ಫಾರ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್. ಓಕೆ, ಯು ಹ್ಯಾವ್ 10 seconds ಟೈಮ್. ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆಪ್ಷನ್ ಸಿ ಹೇಳ್ತಾ ಇದೆ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಆಪ್ಷನ್ ಡಿ ಈಸ್ ಸೇಯಿಂಗ್ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ. ಸೊ ಬೈ ಅಬ್ಸರ್ವಿಂಗ್ ದ ಫಿಗರ್ ಐ ಥಿಂಕ್ ಪ್ರತಿಯೊಬ್ಬರು ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಡಬೇಕು. ಬಿಕಾಸ್ ಐ ಗಿವನ್ ಎ ಹಿಂಟ್ ಅಥವಾ ಆನ್ಸರೇ ಕೊಟ್ಬಿಟ್ಟಿದ್ದೀನಿ ನಾನು ನಿಮಗೆ. ನೀವು ಫಿಗರ್ ನೋಡಿದ್ರೆ ಯು ವಿಲ್ ಗೆಟ್ ಅ ಕ್ಲಿಯರ್ ಆನ್ಸರ್ ಫಾರ್ ದಿಸ್. ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಹೌ? ಬಿಕಾಸ್ ಫಸ್ಟ್ ಅಸರ್ಷನ್ ಏನಿದೆಯಲ್ಲ ದಟ್ ಈಸ್ ರಾಂಗ್. ಬಿಕಾಸ್ ಮಾರ್ಸ್ ವಿಲ್ ನಾಟ್ ಟೇಕ್ ಲೆಸ್ ಟೈಮ್, ಮಾರ್ಸ್ ವಿಲ್ ಟೇಕ್ ಮೋರ್ ಟೈಮ್ ದ್ಯಾನ್ ವಾಟ್? ಅರ್ತ್. ವೈ? ಬಿಕಾಸ್
ಸನ್ನಿಂದ ಡಿಸ್ಟೆನ್ಸಲ್ಲಿ ಯಾವುದು ದೂರ ಆಗ್ತಾ ಹೋಗುತ್ತೋ ಹಾಗೆ ಅವುಗಳ ಒಂದು ಏನಂತ ಕರಿತೀರಾ ನೀವು ರೊಟೇಷನ್ ಟೈಮ್, ಓಕೆ, ಅಥವಾ ಆರ್ಬಿಟ್ರೇಷನ್ ಟೈಮ್ ಅಂತ ನಾವೇನು ಕರಿತೀವಲ್ಲ, ಆರ್ಬಿಟ್ರೇಷನ್ ಕನ್ನಡದಲ್ಲಿ ಏನಂತ ಕರಿತೀರಾ, ಪರಿಭ್ರಮಣೆನ, ಓಕೆ, ಅದನ್ನೇನು ಕರಿತೀರಿ ನೋಡಿರಿ, ಆರ್ಬಿಟ್ರೇಷನ್ ಟೈಮ್ ಏನಿರುತ್ತಲ್ಲ ದಟ್ ಈಸ್ ಟು ರೊಟೇಟ್ ಅರೌಂಡ್ ಟು ರಿವಾಲ್ವ್ ಅರೌಂಡ್ ದ ಸನ್, ದ ಟೈಮ್ ಟೇಕನ್ ಬೈ ದ ಈಚ್ ಪ್ಲಾನೆಟ್. ಯಾವ ಥರ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಥರ ಟೈಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸುತ್ತರಿಲಿಕ್ಕೆ. ಸೊ ಬುಧ ಅಂತಕ್ಕಂಥದ್ದು ಅತಿ ಕಡಿಮೆ ಸಮಯ ತೊಗೊಳುತ್ತೆ, ಶುಕ್ರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ, ಅರ್ಥ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ, ಅರ್ಥಕ್ಕಿಂತ ಮಂಗಳ ಜಾಸ್ತಿ ಟೈಮ್ ತೊಗೊಳ್ತಾನೆ. ಬಟ್ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಲೆಸ್ಸರ್ ಟೈಮ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ತಪ್ಪು. ವೆನ್ ಇಟ್ ಈಸ್ ಗಿವನ್ ಮೋರ್ ಟೈಮ್ ಅಂತ ಕೊಟ್ಟಿದ್ರೆ ಅದು ಆಪ್ಷನ್ ಕರೆಕ್ಟ್ ಆಗ್ತಾ ಇತ್ತು. ಸೆಕೆಂಡ್, ದ ಡಯಾಮೀಟರ್ ಆಫ್ ದ ಪ್ಲಾನೆಟ್ ಮಾರ್ಸ್ ಈಸ್ ಲೆಸ್ ದೆನ್ ದಟ್ ಆಫ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದು ಡಯಾಮೀಟರಲ್ಲಿ ನಿಮಗೆ ಕಾಣಿಸ್ತಾ ಇರೋದು. ಡಯಾಮೀಟರ್ ಆಫ್ ದ ಅರ್ತ್ ಎಷ್ಟಿದೆ, 12,756 ಕಿಲೋಮೀಟರ್. ಬಟ್ ಮಾರ್ಸ್ ಎಷ್ಟಿದೆ, 6,780 ಕಿಲೋಮೀಟರ್. ಸೊ ಆಟೋಮೆಟಿಕ್ ಆಗಿ ರೀಸನ್ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಎ ಇಸ್ ದ ಫಾಲ್ಸ್ ಬಟ್ ಆರ್ ಇಸ್ ದ ಟ್ರೂ. ಓಕೆ, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅಗೇನ್ ದೇರ್ ಇಸ್ ದ ಅಸರ್ಷನ್ ಆ್ಯಂಡ್ ರೀಸನ್. ಇದೇ ಥರ ಕೇಳ್ತಾರೆ ನಿಮಗೆ UPSC ಕ್ವಶನ್ಸ್ನ. UPSC ಯಾರು ಬರಿತಾ ಇದ್ರು ಯು ಶುಡ್ ಬಿ ವೆರಿ ಕೇರ್ಫುಲ್. ಪ್ರತಿಯೊಂದು ವರ್ಡ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ UPSCಯಲ್ಲಿ. ವೆರಿ ಸಿಂಪಲ್, ಅದೇನು ಅಷ್ಟು ಟಫ್ ಅಲ್ಲ, ಬಟ್ ಯು ಶುಡ್ ರೀಡ್ ದ ಕ್ವಶನ್ಸ್ ಪ್ರಾಪರ್ಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪ್ರಾಪರ್ಲಿ. ಓಕೆ, ಆ್ಯಂಡ್ ಓವರ್ ರೈಟಿಂಗ್ IASನ ಕನ್ನಡದಲ್ಲಿ ಬರಿಬೇಕು ಅಂತ ಕನಸು ಕಾಣ್ತಕ್ಕಂಥ ಅಭ್ಯರ್ಥಿಗಳಿಗೆ ನನ್ನ ಒಂದು ಚಿಕ್ಕದೊಂದು ಮನವಿ, ಯು ಡೋಂಟ್ ಡಿಪೆಂಡ್ ಅಪಾನ್ ದಿಸ್. ಇಲ್ಲೇನು ಕೆಳಗಡೆ ಏನು ಕೊಡಲಾಗಿದೆನೋ ಕನ್ನಡ ಎಕ್ಸ್ಪ್ಲನೇಷನ್ನು, ಇದಕ್ಕೆ ಜಾಸ್ತಿ ಡಿಪೆಂಡ್ ಆಗಬೇಡಿ. ಬಿಕಾಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನು ನೀವು ಬರೀತಿರೋ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಇನ್ ಇಂಗ್ಲೀಷ್ ಓನ್ಲಿ. ಪ್ರಿಲಿಮ್ಸ್ ಎಕ್ಸಾಮ್ ಇಂಗ್ಲೀಷಲ್ಲೇ ಇರುತ್ತೆ. ನೀವು ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕು ಕ್ವಶನು, ಇಂಗ್ಲೀಷಲ್ಲೇ ಆನ್ಸರ್ ಮಾಡಬೇಕು. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಅದು ಕ್ವಶನ್ ಪೇಪರು, ರೈಟ್. ಮೇನ್ಸ್ ಕೂಡ ನಿಮಗೆ ಕ್ವಶನ್ಸ್ ಯಾವುದ್ರಲ್ಲಿರುತ್ತೆ, ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿರುತ್ತೆ. ಬಟ್ ಆನ್ಸರ್ನ ನೀವು ಆನ್ಸರ್ ಬರೀತಕ್ಕಂಥದ್ದು ಕನ್ನಡದಲ್ಲಿ ಬರಿಬೋದು, ಕನ್ನಡದಲ್ಲಿ ಬರಿತೀವಿ ಅಂತ ಹೇಳೋರೆಲ್ಲ ಇದೇ ಥರನೇ ಮಾಡೋದು. ಓಕೆ, ಪ್ರಿಲಿಮ್ಸ್ ಇಂಗ್ಲೀಷಲ್ಲೇ ಅಟೆಂಡ್ ಮಾಡಬೇಕು, ಮೇನ್ಸ್ ಕ್ವಶನ್ಸ್ ಕೂಡ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೋಬೇಕು, ಆನ್ಸರ್ಸ್ ಮಾತ್ರ ಕನ್ನಡದಲ್ಲಿ ಬರಿಬೋದು. ಮೇನ್ಸಲ್ಲಿ, ಪ್ರಿಲಿಮ್ಸಲ್ಲಿ ಎವ್ರಿಥಿಂಗ್ ವಿಲ್ ಬಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ದಟ್ ಶುಡ್ ಬಿ ಫಾರ್ ದಟ್ ಸೇಕ್ ಐ ಆಮ್ ಸೇಯಿಂಗ್, ನೀವು ಜಾಸ್ತಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕನ್ನಡ ವಿವರಣೆಯ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ. ದಿಸ್ ಈಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್. ಓಕೆ, ಅಸರ್ಷನಲ್ಲಿ ಏನು ಕೊಟ್ಟಿದ್ದಾರೆ, ದ ಸೇಮ್ ಫೇಸ್ ಆಫ್ ದ ಮೂನ್ ಈಸ್ ಆಲ್ವೇಸ್ ಪ್ರೆಸೆಂಟೆಡ್ ಟು ದ ಅರ್ತ್. ಓಕೆ, ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್. ದ ಮೂನ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ in 23.5 days, which is about the same time that it takes to orbit the earth. Okay, answer ಮಾಡಿ ಫಸ್ಟ್. we have 10 seconds time. ಆನ್ಸರ್ ಕ್ವಶನ್ ಓದಿ ಇನ್ನೊಂದ್ಸಲ. ಚಂದ್ರನ ಒಂದೇ ಮುಖವನ್ನು ಯಾವಾಗಲೂ ಭೂಮಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಓಕೆ, ಕಾರಣ ಏನು ಹೇಳ್ತಿದ್ದಾನೆ, ಚಂದ್ರನು ತನ್ನ ಅಕ್ಷದ ಸುತ್ತ 23.5 ದಿನಗಳಲ್ಲಿ ತಿರುಗುತ್ತಾನೆ. ಓಕೆ, ಅದು ಭೂಮಿಯನ್ನು ಪರಿಭ್ರಮಿಸಲು ತೆಗೆದುಕೊಳ್ಳುವುದು ಸಹ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತೆ, ಭೂಮಿಯ ಸುತ್ತಲಿಕ್ಕೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಓಕೆ ಗೈಸ್, ಎಲ್ಲರೂ ಆನ್ಸರ್ ಮಾಡಿದ್ರಾ? ಶೆಲ್ ವಿ ರಿವೀಲ್ ದ ಆನ್ಸರ್ ಫಾರ್ ದಿಸ್? For this, okay, option B, that is a reason ಏನು ಕೊಟ್ಟಿದ್ದಾರಲ್ವಾ, ಇಟ್ ಇಸ್ ನಾಟ್ ಆಪ್ಷನ್, ಇಟ್ ಇಸ್ ಅ ರೀಸನ್ ಏನು ಕೊಟ್ಟಿದ್ದಾರಲ್ಲ, ಈ ರೀಸನಲ್ಲಿ ಅರ್ಥ ಮಾಡ್ಕೊಳ್ಳಿ. ದ ಮೂನ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಇನ್ 23.5 degrees. ಇದು ಕರೆಕ್ಟು. ಯಾಕೆ ಅಂದರೆ ಭೂಮಿಯು ಅಷ್ಟೇ ಸಮಯ ತಗೊಳ್ತಾ ಇದೆ ತನ್ನ ಸುತ್ತ ತಾನು ಸುತ್ತರಿಲಿಕ್ಕೆ, ಹಾಗೆ ಚಂದ್ರನೂ ಕೂಡ ಅಷ್ಟೇ ಸಮಯ ತಗೊಳ್ತಾ ಇದ್ದಾನೆ. ಭೂಮಿಯೂ ಅಷ್ಟೇ ಸಮಯ ತಗೊಳುತ್ತೆ, ಚಂದ್ರ ಕೂಡ ಅಷ್ಟೇ ಸಮಯ ತಗೊಳುತ್ತಿದೆ. ಯಾವುದಕ್ಕೆ? ತನ್ನ ಸುತ್ತ ತಾವು ತಿರುಗಲಿಕ್ಕೆ. ಯಾವುದಕ್ಕೆ? ತನ್ನ ಸುತ್ತ ತಾವು ತಿರುಗಲಿಕ್ಕೆ ಅಷ್ಟೇ ಸಮಯವನ್ನು ತಗೊಳ್ತಾ ಇದ್ದಾವೆ. ಹಾಗಾಗಿ ನಮಗೆ ಯಾವಾಗಲೂ ಕೂಡ ಚಂದ್ರನ ಒಂದೇ ಫೇಸು ನಮಗೆ ವಿಸಿಬಲ್ ಇರುತ್ತೆ ಭೂಮಿಯಿಂದ ನೋಡಿದರೆ. ಓಕೆ, ದಿಸ್ ಇಸ್ ರೈಟ್. ಸೊ ಇದಕ್ಕೂ ಫಸ್ಟ್ನೇ ಆ ಪೋರ್ಷನ್ಗೂ ಅಸರ್ಷನ್ಗೆ ಇದು ರಿಲೇಟೆಡ್. ವಿಚ್ ಈಸ್ ಅಬೌಟ್ ದ ಸೇಮ್ ಟೈಮ್ ಟೇಕ್ಸ್ ಟು ಆರ್ಬಿಟ್ ದ ಅರ್ತ್. ಅಂದರೆ ಈ ಚಂದ್ರ ಅಂತಕ್ಕಂಥವನು ಭೂಮಿಯ ಸುತ್ತರಿಲಿಕ್ಕೂ ಕೂಡ ಅಷ್ಟೇ ಟೈಮ್ ತಗೊಳ್ತದೆ ಅಂತ ಹೇಳಲಾಗಿದೆ. ಬಟ್ ಈ ಪೋರ್ಷನ್ ಏನಿಲ್ಲ, ದಿಸ್ ಈಸ್ ರಾಂಗ್. ಓಕೆ, ಕ್ಯಾನ್ ಎನಿಬಡಿ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ರೊಟೇಟ್? ದ ಮೂನ್
takes approximately 28 days ಆರ್ ಸಮ್ಟೈಮ್ಸ್ 27 ಡೇಸ್ ಅಂತ ಕೂಡ ಹೇಳ್ತಾರೆ. 27.5 ಡೇಸ್ ಅಂದ್ಕೊಳ್ಳಿ. ಇಷ್ಟು ಸಮಯ ಭೂಮಿಯ ಸುತ್ತರಿಲಿಕ್ಕೆ ಇದು ತಗೊಳ್ತಕ್ಕಂತಹ ಸಮಯ. ಓಕೆ, 27.5 ಆರ್ 27 and 28 ಡೇಸ್. ಓಕೆ, ಅಷ್ಟು ಸಮಯವನ್ನು ತಗೊಳುತ್ತೆ ಚಂದ್ರ ಭೂಮಿಯ ಸುತ್ತರಿಲಿಕ್ಕೆ. ಹಾಗಾಗಿ ರೀಸನಲ್ಲಿ ಕೊಟ್ಟಿರ್ತಕ್ಕಂಥ ಪೋರ್ಷನ್ ಕರೆಕ್ಟ್ ಅಲ್ಲ. ಹಾಗಾಗಿ ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅಗೇನ್ ಅಸರ್ಷನ್ ಅಂಡ್ ರೀಸನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸಿ, ಅಸರ್ಷನ್ ರೀಸನ್ ಯಾಕೆ ಜಾಸ್ತಿ ಬರ್ತಿದೆ ಅಂದರೆ ಜಾಸ್ತಿ ಇವೇ ಥರನಾದಂಥ ಕ್ವಶನ್ನು ನಿಮಗೆ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಎಲ್ಲಿ ಕೇಳ್ತಾರೆ? UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಇದೇ ಥರನಾದ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಏನು ಕೊಟ್ಟಿದ್ದಾರೆ ಅಸರ್ಷನ್ನಲ್ಲಿ? ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಲೈನ್ ಆನ್ ವೀನಸ್ ಈಸ್ ಹೈಲಿ ಇಂಪಾಸಿಬಲ್. ಶುಕ್ರ ಗ್ರಹ ಅಂದರೆ ಅದು ವೀನಸ್, ಇಂಗ್ಲೀಷಲ್ಲಿ ವೀನಸ್ ಅಂತ ಕರಿತೀವಿ. ಇದರ ಮೇಲೆ ಜನರ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ತುಂಬ ಅಸಂಭವ, ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ರೀಸನ್ ಏನು ಹೇಳ್ತಿದ್ದಾರೆ? ವೆನಸ್ ಹ್ಯಾಸ್ ದ ಎಕ್ಸ್ಟ್ರೀಮ್ಲಿ ಹೈ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಇಟ್ಸ್ ಅಟ್ಮಾಸ್ಫಿಯರ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲರೂ ಆನ್ಸರ್ ಮಾಡಿ. ಇದಕ್ಕೆ ಯಾವುದು ಸರಿಯಾದ ಉತ್ತರ? ಓಕೆ, ಟೈಮ್ ಅಪ್ ಫಾರ್ ದಿಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಎರಡೂ ಕೂಡ ಸರಿಯಾದ ಉತ್ತರ. ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ? ದಟ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ಅಸರ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಅಮಂಗ್ ದ ಫಾಲೋಯಿಂಗ್ ವಿಚ್ ಪ್ಲಾನೆಟ್ ಟೇಕ್ಸ್ ದ ಮ್ಯಾಕ್ಸಿಮಮ್ ಟೈಮ್ ಫಾರ್ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್? ಕೊಟ್ಟಿರ್ತಕ್ಕಂತಹ ಪ್ಲಾನೆಟ್ಗಳಲ್ಲಿ ಕ್ವಶನ್ ಏನು? ಕೊಟ್ಟಿರ್ತಕ್ಕಂತಹ ಅಮಾಂಗ್ ದ ಫಾಲೋಯಿಂಗ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಅತಿ ಹೆಚ್ಚು ಸಮಯವನ್ನು ತಗೊಳುತ್ತೆ? ಇದಕ್ಕೆ ಪ್ರತಿಯೊಬ್ಬರು ಕೂಡ ನನಗೆ ಕರೆಕ್ಟ್ ಆನ್ಸರ್ ಮಾಡಬೇಕು. ಬಿಕಾಸ್ ಇದನ್ನ ಆಲ್ರೆಡಿ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಫಿಗರ್ ಕೂಡ ಕೊಟ್ಟಿದ್ದೀನಿ. ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಅತಿ ಹೆಚ್ಚು ಸಮಯವನ್ನು ತಗೊಳುತ್ತೆ ಫಾರ್ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್, ಸೂರ್ಯನ ಸುತ್ತುವರಿಲಿಕ್ಕೆ? ವೆರಿ ಸಿಂಪಲ್, ನೀವೇನು ಮಾಡ್ತಾ ಹೋಗಬೇಕು. ಫಸ್ಟ್ ಯಾವುದಿದೆ ನೋಡಿ, ಅರ್ತ್. ಓಕೆ, ವೇರ್ ಇಸ್ ಅರ್ತ್? ಅರ್ತ್ ಇಸ್ ಹಿಯರ್. ನೆಕ್ಸ್ಟು ಜುಪಿಟರ್ ಇಸ್ ಹಿಯರ್. ನೆಕ್ಸ್ಟ್ ಮಾರ್ಸ್ ಇಸ್ ಹಿಯರ್. ಆ್ಯಂಡ್ ವೇರ್ ಇಸ್ ದ ವೀನಸ್? ವೀನಸ್ ಇಸ್ ಹಿಯರ್. ಅಂದರೆ ಯಾವುದು ಅತಿ ದೂರದಲ್ಲಿದೆಯೋ ಅತಿ ಹೆಚ್ಚಿನ ಸಮಯ ತೊಗೊಳುತ್ತೆ ಕೊಟ್ಟಿರ್ತಕ್ಕಂಥ ಗ್ರಹಗಳಲ್ಲಿ. ಬಟ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ದಟ್ ಈಸ್ ನೆಪ್ಚೂನ್ ವಿಲ್ ಟೇಕ್ ದ ಹೈಯೆಸ್ಟ್ ಟೈಮ್. ಓಕೆ, ನೆಪ್ಚೂನ್ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಟ್ ನಮಗೆ ಕೊಟ್ಟಿರ್ತಕ್ಕಂಥಗಳಲ್ಲಿ ಅಂತಂತಂದರೆ ಯಾವುದು? ಜುಪಿಟರ್, ರೈಟ್? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಅವರ್ ಸೋಲಾರ್ ಸಿಸ್ಟಮ್? ಸೋಲಾರ್ ಸಿಸ್ಟಮ್, ಸೌರವ್ಯೂಹಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೇಳ್ತಾ ಇದ್ದಾನೆ, ದ ಅರ್ತ್ ಈಸ್ ದ ಡೆನ್ಸೆಸ್ಟ್ ಆಫ್ ಆಲ್ ದ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಅಂದರೆ ಭೂಮಿಯು ಅತಿ ಹೆಚ್ಚು ಸಾಂದ್ರವಾಗಿದೆ ಅಂತೇಳಿ. ಸೆಕೆಂಡು, ಪ್ರಿಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಾಂಪೋಸಿಷನ್ ಆಫ್ ಅರ್ತ್ ಈಸ್ ಸಿಲಿಕಾನ್ ಅಂತ ಕೇಳ್ತಿದ್ದಾರೆ. ಅಂದರೆ ಅರ್ಥನ ಒಂದು ಕ್ರಸ್ಟಲ್ಲಿ ಅಥವಾ ಭೂಮಿಯಲ್ಲಿ ಅತಿ ಹೇರಳವಾಗಿ ಸಿಗ್ತಕ್ಕಂಥದ್ದು ಸಿಲಿಕಾನ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ದ ಸನ್ ಕಂಟೇನ್ಸ್ 75% ಆಫ್ ದ ಮಾಸ್ ಆಫ್ ದ ಸೋಲಾರ್ ಸಿಸ್ಟಮ್. ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ನ ಒಂದು ಕಡೆ ಹಾಕ್ಬಿಟ್ಟು ಸೂರ್ಯ ಒಂದು ಕಡೆ ಹಾಕಿದರೆ 75% ಆಫ್ ಅದರ ತೂಕ ಇದೆ. ಸೋಲಾರ್ ಸಿಸ್ಟಮ್, ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ನ ತೂಕದಷ್ಟು 75% ಅಥವಾ ದ್ರವ್ಯರಾಶಿಯಷ್ಟು 75% ಅಷ್ಟಿದೆ ಸೂರ್ಯ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ದ ಡಯಾಮೀಟರ್ ಆಫ್ ದ ಸನ್ ಈಸ್ 190 ಟೈಮ್ಸ್ ದ ಆಫ್ ದ ಅರ್ತ್ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವೇನಂತ ಕೇಳಬೇಕು? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ನಿಮ್ಗೆ ಇಲ್ಲೆಲ್ಲ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ 10 seconds ಟೈಮ್, ಫಸ್ಟ್ ಆನ್ಸರ್ ಮಾಡಿ. ಓಕೆ, ಎಲ್ಲರೂ ಆನ್ಸರ್ ಮಾಡಿ ಇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಚ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, so I am revealing answer for this. Option A is the right answer. Okay, option A is the right answer. ಅಂದರೆ ಭೂಮಿಯು ಎಲ್ಲ ಗ್ರಹಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ದಟ್ ಈಸ್ ದ ಡೆನ್ಸೆಸ್ಟ್. ಇಲ್ಲಿ ನಿಮಗೆ ಸಮ್ ಟೈಮ್ ಯಾರಾದರೂ ಗೂಗಲಲ್ಲಿ ಈ ಕ್ವಶನ್ ಹಾಕಿ ಸರ್ಚ್ ಮಾಡಿದ್ರೆ ದೇರ್ ವಿಲ್ ಬಿ ಎ ಫೈಟ್ ಬಿಟ್ವೀನ್ ಮೆರ್ಕ್ಯುರಿ ಆ್ಯಂಡ್ ಅರ್ತ್. ಓಕೆ,
ಕೆಲವೊಬ್ಬರಿಗೆ ಮೆರ್ಕ್ಯುರಿನೇ ಫಸ್ಟಿಗೆ ತೋರಿಸ್ಬೋದು, ಹಾಗಾಗಿ ಅವರು ಸರ್ ಮೆರ್ಕ್ಯುರಿನೇ ಹೈಯೆಸ್ಟ್ ಅಂತ ಕೇಳ್ಬೋದು. ಇಲ್ಲ, ಇವೆರಡು ಆಲ್ಮೋಸ್ಟ್ ಈಕ್ವಲ್ ಡೆನ್ಸಿಟಿ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ, ಹಾಗಾಗಿ ಚಾರ್ಟ್ ಕೂಡ ಕೊಟ್ಟಿದ್ದೀನಿ. ದೇರ್ ಇಸ್ ಅ ಫೈಟ್ ಬಿಟ್ವೀನ್ 0.1. ಓಕೆ, ಸೊ ಅರ್ತ್ ಅಂತಕ್ಕಂಥದ್ದು 0.1 ಜಾಸ್ತಿ ಇದೆ ಮೆರ್ಕ್ಯುರಿಕ್ಕಿಂತ. ಸೊ ಹಾಗಾಗಿ ಅರ್ತ್ ಈಸ್ ದ ಡೆನ್ಸೆಸ್ಟ್. ಓಕೆ, ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಸೆಕೆಂಡ್ ಏನಿದೆ, ದ ಪ್ರಿಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಾಂಪೋಸಿಷನ್ ಆಫ್ ದ ಅರ್ತ್ ಇಸ್ ಸಿಲಿಕಾನ್ ಅಂತ ಹೇಳ್ತಿದ್ದಾರೆ, ಬಟ್ ದಿಸ್ ಇಸ್ ರಾಂಗ್. ದಟ್ ಈಸ್ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಆಕ್ಸಿಜನ್ ಅಂತ ಕೊಟ್ಟಿದ್ರೆ ದಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿದ್ದು ನೋಡಿ, ಅರ್ತ್ ಕ್ರಸ್ಟ್ ಆಕ್ಸಿಜನ್ ಮೇಕಿಂಗ್ ಅಪ್ ಟು 46.6% ಆಫ್ ದ ಅರ್ತ್ ಮಾಸ್. ಸಿಲಿಕಾನ್ ಇಸ್ ದ ಸೆಕೆಂಡ್ ಮೋಸ್ಟ್ ಅಬ್ಯಾಂಡೆಂಟ್ ಎಲಿಮೆಂಟ್. ಫಸ್ಟು ಆಕ್ಸಿಜನ್ ಬರುತ್ತೆ, ಆಮೇಲೆ ಸಿಲಿಕಾನ್ ಬರುತ್ತೆ. ನೆಕ್ಸ್ಟ್ ಫಾಲೋಡ್ ಬೈ ಅಲ್ಯೂಮಿನಿಯಂ, ಐರನ್, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಓಕೆ, ಈ 8 ಎಲಿಮೆಂಟ್ಸ್ ಏನಿದಾವಲ್ಲ, ದಿಸ್ ವಿಲ್ ಕಾಂಟ್ರಿಬ್ಯೂಟ್ ಟು ದ 98.5% ಆಫ್ ದ ಟೋಟಲ್ ಮಾಸ್ ಆಫ್ ದ ಅರ್ತ್ ಕ್ರಸ್ಟ್. ಓಕೆ, ಸೊ 8 ಎಲಿಮೆಂಟ್ಸೇ ಟೋಟಲ್ 98% ಆಫ್ ದ ಅರ್ತ್ ಕ್ರಸ್ಟ್ ಅಷ್ಟು ವೇಟ್ ಇದೆ, ತೂಕ ಇದೆ. ನೆಕ್ಸ್ಟ್ ಥರ್ಡ್ ಏನು ಹೇಳ್ತಿದ್ದಾನೆ, ದ ಸನ್ ಕಂಟೇನ್ಸ್ 75% ಆಫ್ ದ ಟೋಟಲ್ ಮಾಸ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ 75%, ಇಟ್ ಇಸ್ ಆಲ್ಮೋಸ್ಟ್ 98%, 99.8% ಆಫ್ ದ ಮಾಸ್ ಆಫ್ ದ ಎಂಟೈರ್ ಸೋಲಾರ್ ಸಿಸ್ಟಮ್ನಷ್ಟು 99.8% ಅಷ್ಟು ದ ಸನ್ ಸೆಂಟರ್ ಏನಿದೆಲ್ಲ ಇಟ್ ಕಂಟೇನ್ಸ್. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ಏನು ಹೇಳಿದ, ದ ಸನ್ ಈಸ್ ಅರೌಂಡ್ 190 ಟೈಮ್ಸ್ ದಟ್ ಆಫ್ ಅರ್ತ್ ಅಂತ ಹೇಳಿದೆ, ರೈಟ್. ಓಕೆ, ಆಪ್ಷನ್ ಡಿ ಏನು ಹೇಳುತ್ತೆ, ಸೂರ್ಯನ ವ್ಯಾಸವು ದ ಡಯಾಮೀಟರ್ ಆಫ್ ದ ಸನ್ ಈಸ್ 190 ಟೈಮ್ಸ್ ದಟ್ ಆಫ್ ದ ಅರ್ತ್ ಅಂತ ಕೊಟ್ಟಿರೋದು. ದಟ್ ಈಸ್ ಆಲ್ಸೋ ರಾಂಗ್. ದಿಸ್ ಈಸ್ ಅರೌಂಡ್, ಇಟ್ ಇಸ್ ನಾಟ್ 190, ಇಟ್ ಈಸ್ ಆಲ್ಮೋಸ್ಟ್ 109 ಟೈಮ್ಸ್. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಈ ಥರ ಕೇಳ್ತಾರೆ. ಯು ಶುಡ್ ಬಿ ವೆರಿ ವೆರಿ ಪರ್ಟಿಕ್ಯುಲರ್. ಈಚ್ ಆ್ಯಂಡ್ ಎವ್ರಿ ವರ್ಡ್, ಒಂದು ಲೆಟರ್ ಕೂಡ ಇಂಪಾರ್ಟೆಂಟ್ ಫಾರ್ UPSC ಕ್ಯಾಂಡಿಡೇಟ್ಸ್. ಓಕೆ, ಸೊ ಹೌ ಮೆನಿ ಟೈಮ್ಸ್ ದ ಡಯಾಮೀಟರ್ ಈಸ್ 109 ಟೈಮ್ಸ್ ದನ್ ದ ಅರ್ತ್. ನೆಕ್ಸ್ಟ್, ಇಫ್ ದ ಸ್ಟಾರ್ಸ್ ಆರ್ ಸೀನ್ ಟು ರೈಸ್ ಪರ್ಪೆಂಡಿಕ್ಯುಲರ್ ಟು ದ ಆರಿಜಿನ್ ಬೈ ಅನ್ ಅಬ್ಸರ್ವರ್, ಹಿ ಈಸ್ ಲೊಕೇಟೆಡ್ ಆನ್ ದ, ಅಂದರೆ ಒಬ್ಬ ವೀಕ್ಷಕ ನಕ್ಷತ್ರಗಳು ದಿಗಂತಕ್ಕೆ ಲಂಬವಾಗಿ ಏರುತ್ತಿರುವುದು ಕಂಡುಬಂದರೆ, ಫ್ರಮ್ ದ ಇಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ಆರಿಜಿನ್ ಅಂತಂದರೆ, ಓಕೆ, ಪರ್ಪೆಂಡಿಕ್ಯುಲರ್ ಆಗಿ ರೈಸ್ ಆಗ್ತಿದೆ ಅನ್ನೋ ಥರ ಕಾಣೋದಾದರೆ ಆ ಒಂದು ಅಬ್ಸರ್ವರು ಎಲ್ಲಿದ್ದಾನೆ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದ್ದಾರೆ. ಓಕೆ, ಯಾವಾಗ ನಮಗೆ ಈ ಥರ ಕಾಣುತ್ತೆ, ವೆನ್ ದ ಅಬ್ಸರ್ವರ್ ಈಸ್ ಎಕ್ಸಾಕ್ಟ್ಲಿ ಆನ್, ಎಲ್ಲಿ ಹೇಳ್ರಿ, ಎಲ್ಲಿ ಹೇಳ್ರಿ, ಎಸ್, ಇಟ್ ಈಸ್ ಎಕ್ಸಾಕ್ಟ್ಲಿ ಆನ್ ಇಕ್ವಿಟರ್. ಇಟ್ ಇಸ್ ನಾಟ್ ಟ್ರೋಪಿಕ್ ಆಫ್ ಕ್ಯಾನ್ಸರ್. ದಿಸ್ ಇಲ್ಲಿ ನಿಮಗೆ ತಪ್ಪಾಗಿದೆ ಇದು, ದಿಸ್ ಈಸ್ ರಾಂಗ್. ಇಕ್ವೇಟರ್ ಮೇಲೆ ಇದ್ದಾಗ, ದಿಸ್ ಇಸ್ ನಾಟ್, ದಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಕ್ವೇಟರ್ ಮೇಲೆ ಇದ್ದಾಗ ಈ ಥರ ನಮಗೆ ಫೀಲ್ ಆಗುತ್ತೆ. ನೆಕ್ಸ್ಟ್, ಎ ಬ್ಲ್ಯಾಕ್ ಹೋಲ್ ಈಸ್ ಎ ಬಾಡಿ ಇನ್ ಎ ಸ್ಪೇಸ್ ವಿಚ್ ಡಸ್ ನಾಟ್ ಅಲೋ ಎನಿ ರೇಡಿಯೇಷನ್ ಟು ಕಮ್ ಔಟ್. ದಿಸ್ ಪ್ರಾಪರ್ಟಿ ಈಸ್ ಡ್ಯೂ ಟು ಇಟ್ಸ್ ವೆರಿ ಸ್ಮಾಲ್ ಸೈಜ್, ವೆರಿ ಲಾರ್ಜ್ ಸೈಜ್, ವೆರಿ ಹೈ ಡೆನ್ಸಿಟಿ ಆ್ಯಂಡ್ ವೆರಿ ಲೋ ಡೆನ್ಸಿಟಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಯಾವುದಕ್ಕೆ ಇರ್ಬೋದು ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಥಿಂಕ್ ನನಗೆ ಇದಕ್ಕೆಲ್ಲ 50-50 ಆನ್ಸರ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಜಸ್ಟ್ ಆನ್ಸರ್ ಮಾಡಿ ನೋಡೋಣ. ಯು ಹ್ಯಾವ್ 10 seconds ಟೈಮ್. ಎ ಬ್ಲ್ಯಾಕ್ ಹೋಲ್ ಈಸ್ ಎ ಬಾಡಿ ಇನ್ ಎ ಸ್ಪೇಸ್ ವಿಚ್ ಡಸ್ ನಾಟ್, ಬ್ಲ್ಯಾಕ್ ಹೋಲ್ ಎಲ್ಲರೂ ಓದಿರ್ತೀರ, ರೈಟ್. ಕಪ್ಪು ರಂಧ್ರ, ಓಕೆ, ಎವ್ರಿಬಡಿ ಆಸ್ ಸ್ಟಡಿಡ್. ಆಸ್ ನಾಟ್ ಅಲೌಡ್ ಎನಿ ರೇಡಿಯೇಷನ್ ಟು ಕಮ್ ಔಟ್, ಅದರಿಂದ ಯಾವುದೇ ಒಂದು ರೇಡಿಯೇಷನ್ ನಮಗೆ ಬರಲ್ಲ. ಓಕೆ, ರೈಟ್, ಅದರಿಂದ ಯಾವುದೇ ರೀತಿಯಂಥ ವಿಕಿರಣಗಳು ಹೊರಸೂಚುವುದಿಲ್ಲ. ಯಾಕೆ ಹೊರಸೂಚುವುದಿಲ್ಲ ಹೇಳಿ ನನಗೆ. ಹಾಗಾಗಿ ಅದು ಯಾಕೆ ಹೊರಸೂಚಿಸಲ್ಲ, ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಹೋಲ್ ಅಂತ ಹೇಳಿ ಕರಿತೀವಿ. ಓಕೆ, ನಾವು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್? ಎಸ್, ಐ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಆಫ್ ದ ಪೀಪಲ್ ಆಪ್ಷನ್ ಬಿ ಅಂತ ಕೊಟ್ಟಿರ್ತೀರಾ. ಓಕೆ, ಐ ಎಕ್ಸ್ಪೆಕ್ಟೆಡ್, ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ದ ವೆರಿ ಹೈ ಡೆನ್ಸಿಟಿ. ಬಿಕಾಸ್ ಆಫ್ ದ ವೆರಿ ಹೈ ಡೆನ್ಸಿಟಿ, ಅತಿ ಹೆಚ್ಚಿನ ಸಾಂದ್ರತೆ ಇರೋದ್ರಿಂದ ಅದು ಏನಾಗುತ್ತೆ, ಯಾವುದೇ ರೀತಿಯಿಂದ ವಿಕಿರಣಗಳು ಹೊರಗಡೆ ಬರಲಾರ್ದಂಗೆ ಅದು ತಡೆಯುತ್ತೆ. ದಟ್ ಈಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್ ಈಸ್ ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್. ಅಗೇನ್ ಇದು UPSC ಪ್ರಿಲಿಮ್ಸಲ್ಲೂ ಕೂಡ ಕೇಳಿರ್ತಕ್ಕಂತಹ ಕ್ವಶನು. ಹಾಗೆ ರೀಸೆಂಟಾಗಿ ಯಾರು February 28 FDA ಎಕ್ಸಾಮ್ ಬರೆದಿದ್ರು ಅವ್ರಿಗೂ ಕೂಡ ಈ ಕ್ವಶನ್ನ ನೋಡೋಕ್ಕೆ ಸಿಕ್ಕಿದೆ. ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾರೆ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತಂದರೆ ಯಾವುದು, ದ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್ ಆ್ಯಂಡ್ ವಾಟ್ ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಪ್ರತಿಯೊಬ್ಬರು ಸರಿಯಾದ ಉತ್ತರ ಕೊಡಬೇಕು. ಯಾಕಂದರೆ ನಾನು ಈ ವಿಡಿಯೋದಲ್ಲೇ ಫಸ್ಟಿಗೆ ಆಲ್ರೆಡಿ ನಮಗೆ ಈ ಕ್ವಶನ್ನ ನಾನು ಕೇಳಿದ್ದೀನಿ, ರೈಟ್. ಓಕೆ,
What is the right answer for this? The right answer is option A is the right answer. That is the distance between the earth and the sun. Okay. ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರವನ್ನು ಅಥವಾ ಅಂತರವನ್ನು ನಾವೇನಂತ ಕರಿತೀವಿ? ಆಸ್ಟ್ರೋನಾಮಿಕಲ್ ಯೂನಿಟ್, ಅಥವಾ ಕನ್ನಡದಲ್ಲಿ ಏನಂತ ಕರೀತಾರೆ? ಖಗೋಳ ಘಟಕ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಆಸ್ಟರಾಯ್ಡ್ಸ್. ಕ್ಷುದ್ರಗಳಿಗೆ ಸಂಬಂಧಪಟ್ಟಂಗೆ ಅಗೇನ್ ಮತ್ತೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಒನ್ ಏನು ಕೊಟ್ಟಿದ್ದಾರೆ? ಆಸ್ಟರಾಯ್ಡ್ಸ್ ಆರ್ ದ ರಾಕಿ ಡಿಬ್ರಿಸ್ ಆಫ್ ವೇರಿಂಗ್ ಸೈಜಸ್ ಆರ್ಬಿಟಿಂಗ್ ದ ಸನ್. The most of the asteroids are small but somehow diameter as large as 1000 km. The orbit of asteroid lies between the orbits of Jupiter and Saturn. Which of the statement is given or correct ಅಂತ ಕೊಟ್ಟಿದ್ದಾರೆ. ಯೂಶುವಲಿ ನಿಮಗೆ ಯು ಪಿ ಎಸ್ ಸಿಯಲ್ಲಿ ಐಲ್ ಸೇ ಒನ್ ಇಂಟ್, ಇಲ್ಲಿ ನೀವು ಯಾವುದೇ ರೀತಿಯಿಂದ ಈ ಥರನಾದಂಥ 3-4 ಸ್ಟೇಟ್ಮೆಂಟ್ ಕೊಟ್ಟರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಬರೆಯೋರಿಗೆ, ಓಕೆ, ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಬಾಟಮ್, ಥರ್ಡ್ ಅಥವಾ ಫೋರ್ತ್ ಸೆಂಟೆನ್ಸಸ್ಸನ್ನು ನೋಡಿ. ಓಕೆ, ಅಲ್ಲಿ ಯು ವಿಲ್ ಗೆಟ್ ಎ ಕ್ಲಾರಿಫಿಕೇಶನ್ ಫಾರ್ ದಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ಎರಡು ನೋಡಿಲ್ಲ, ಥರ್ಡ್ ಡೈರೆಕ್ಟಾಗಿ ನೋಡ್ತೀರಾ ಅಂತ ಇಟ್ಕೊಳ್ಳಿ. ಸಿ, ದ ಆರ್ಬಿಟ್ ಆಫ್ ದ ಆಸ್ಟರಾಯ್ಡ್ಸ್ ಲೈಸ್ ಬಿಟ್ವೀನ್ ದ ಆರ್ಬಿಟ್ ಆಫ್ ದ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಜುಪಿಟರ್ ಆ್ಯಂಡ್ ಸ್ಯಾಟರ್ನ್, ಈಸ್ ಇಟ್ ಟ್ರೂ? ಓಕೆ, ಅಂದರೆ ಇವುಗಳ ಕ್ಷುದ್ರ ಗ್ರಹಗಳ ಕಕ್ಷೆ ಏನಿದೆಯಲ್ಲ, ನಾವು ಒಂದು ಕ್ಷುದ್ರಗಳ ಬೆಲ್ಟ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ ಯಾವ ಗ್ರಹಗಳ ಮಧ್ಯದಲ್ಲಿದೆ? ಇಸ್ ಇಟ್ ಜುಪಿಟರ್ ಮತ್ತು ಸ್ಯಾಟರ್ನ್, ಅಂದರೆ ಗುರು ಮತ್ತು ಶನಿ ಗ್ರಹದ ಮಧ್ಯದಲ್ಲಿದೆನಾ? ಇವೆರಡು ಗುರು ಮತ್ತು ಶನಿ ಗ್ರಹ ಬರುತ್ತಾ ಇಲ್ಲಿ? ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಆನ್ಸರ್, ಬಿಕಾಸ್ ಇಲ್ಲಿ ನಮಗೆ ಮಾರ್ಸ್ ಮತ್ತು ಜುಪಿಟರ್ ಬರುತ್ತೆ, ರೈಟ್? ಮಾರ್ಸ್ ಅಂದರೆ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿದ್ದಾವಲ್ವ, ನಮ್ಗೆ ಗೊತ್ತಿದೆ ಇದು. ಸೊ ಹಾಗಾಗಿ ಇದು ಆಪ್ಷನ್ ಥರ್ಡ್ ಇಸ್ ದ ರಾಂಗ್. ಒನ್ಸ್ ಇಫ್ ವಿಲ್ ಗೆಟ್ ಇದು ನಿಮಗೆ ಥರ್ಡ್ ಅಂತ ಗೊತ್ತಾಗಿದ ತಕ್ಷಣ ನೀವೆಲ್ಲವನ್ನೂ ಎಲಿಮಿನೇಟ್ ಮಾಡ್ಬೋದು. ಸಿ, ಓನ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇರೆ ಯಾವುದನ್ನು ಕೂಡ ಓದೋದು ಬೇಕಾಗ ಇಲ್ಲ ಇದರಲ್ಲಿ. ಕ್ಲಿಯರ್? ಆದರೆ ನಿಮ್ಗೆ ಬೇಕಂದರೆ ಸಮ್ ಎಕ್ಸ್ಪ್ಲನೇಷನ್ ಐ ಗಿವನ್ ಹಿಯರ್, ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 16. ಎ ರೆಡ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಯಾವುದಂತ ಕೊಟ್ಟಿದ್ದಾರೆ? ಬಿ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಸಿ ಇಸ್ ದ ಪ್ಲಾನೆಟ್ ಸೆಕೆಂಡ್ ಫ್ರಮ್ ದ ಸನ್ ಇನ್ ದ ಸೋಲಾರ್ ಸಿಸ್ಟಮ್. ವೆರಿ ಈಸಿ ಕ್ವಶನ್. ಪ್ಲಾನೆಟ್ ನಿಯರೆಸ್ಟ್ ದು ಸನ್. ಇದಕ್ಕೆ ಯಾರೂ ಕೂಡ ರಾಂಗ್ ಆನ್ಸರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, 10 ಸೆಕೆಂಡ್ಸ್ ಕೂಡ ನಿಮಗೆ ಬೇಕಾಗಿಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಲಿಕ್ಕೆ. ರಿವೀಲಿಂಗ್ ದ ಆನ್ಸರ್ ಫಾರ್ ದಿಸ್ ಆಪ್ಷನ್. ಯಾವುದು ಆಪ್ಷನ್ ಯಾವುದು? ದೇರ್ ಆರ್ 4 ಕೋಡ್ಸ್ ಇಲ್ಲಿ. ಸೊ ಬಿಫೋರ್ ಗೋಯಿಂಗ್ ಆಪ್ಷನ್ ರಿವೀಲ್ ಮಾಡೋಕ್ಕೆ ಮುಂಚೆ ಎಲ್ಲರೂ ನನಗೆ ತಿಳಿಸ್ತಾ ಹೋಗಿ, ವಾಟ್ ಈಸ್ ದ ರೆಡ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್? ಕೆಂಪು ಗ್ರಹ ಅಂತ ನಾವು ಯಾವುದನ್ನು ಕರಿತೀವಿ? ನಮಗೆಲ್ರಿಗೂ ಗೊತ್ತಿದೆ, ದಟ್ ಈಸ್ ಮಾರ್ಸ್. ವಿ ಕಾಲ್ಡ್ ಆಸ್ ದ ರೆಡ್ ಪ್ಲಾನೆಟ್. ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಯಾವುದಿದೆ? ಜುಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್. ಗುರು ಗ್ರಹ ಅತ್ಯಂತ ದೊಡ್ಡದು, ಅದು ಕೂಡ ನಮಗೆ ಗೊತ್ತಿದೆ. ಪ್ಲಾನೆಟ್ ಸೆಕೆಂಡ್ ಫ್ರಮ್ ದ ಸನ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರ್ತಕ್ಕಂಥ ನಮ್ಮ ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದರೆ, ದಟ್ ಈಸ್ ಶುಕ್ರ ಗ್ರಹ, ವೀನಸ್. ಓಕೆ, ದಿಸ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ಲಾನೆಟ್ ನಿಯರೆಸ್ಟ್ ಟು ದ ಸನ್. ಓಕೆ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥದ್ದು, ಫಸ್ಟ್ ಪೊಸಿಷನ್ ಇರ್ತಕ್ಕಂಥದ್ದು ಯಾವುದು ಇಲ್ಲಿ? ಬುಧ, ದಟ್ ಈಸ್ ಮೆರ್ಕ್ಯುರಿ. ಸೊ 1, ಸಾರಿ, ಎ ಯಾವುದಕ್ಕೆ? ಡಿಗೆ 1. ಓಕೆ, ನಾವು ಸೊ ಎಗೆ ಯಾವುದಿದೆ? 4, ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೈಟ್? ನೆಕ್ಸ್ಟ್, the terms event origin, singularity, string theory and standard models are sometimes seen in the news. ಓಕೆ, ಏನು ಇವೆಲ್ಲ ಅಂತಕ್ಕಂಥ ಕ್ವಶನ್ನ ಕೇಳಿದ್ದಾರೆ. ಓಕೆ, ಫಾರ್ ದಿಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್, ಇವೆಲ್ಲವೂ ಏನಪ್ಪ ಅಂದರೆ ದರ್ ಇಸ್ ದ ಅಬ್ಸರ್ವೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಯೂನಿವರ್ಸ್. ಓಕೆ, ದಟ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇವೆಂಟ್ ಆರಿಜಿನ್, ಸಿಂಗ್ಯುಲಾರಿಟಿ ಆ್ಯಂಡ್ ಸ್ಟ್ರಿಂಗ್ ಥಿಯರಿ ಆ್ಯಂಡ್ ಸ್ಟ್ಯಾಂಡರ್ಡ್ ಮಾಡೆಲ್ ಅಂತಕ್ಕಂಥದ್ದು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಇದೇನೆಂದರೆ ಅಬ್ಸರ್ವೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಯೂನಿವರ್ಸ್, ನಮ್ಮ ಒಂದು ಬ್ರಹ್ಮಾಂಡದ ಅವಲೋಕನೆ ಮತ್ತು ತಿಳುವಳಿಕೆಯ ಬಗ್ಗೆ ಇರ್ತಕ್ಕಂಥ ಸ್ಟಡಿ ಮಾಡ್ತಕ್ಕಂತಹ ಕಾನ್ಸೆಪ್ಟ್ಸ್. ಓಕೆ, ಸೊ ಹಾಗಿದ್ರೆ ಏನಿವು ಇವೆಂಟ್ ಆರಿಜಿನ್ ಅಂತಂದರೆ ಅಥವಾ ಸಿಂಗ್ಯುಲಾರಿಟಿ ಅಂದರೆ ಏನು? ಸಿ, ಇವೆಂಟ್ ಆರಿಜಿನ್ ವಾಟ್ ಇಟ್ ಡಿಫೈನ್ಡ್? ಇಟ್ ಡಿಫೈನ್ಸ್ ಆಸ್ ದ ಬೌಂಡ್ರಿ ಡಿಫೈನಿಂಗ್ ದ ರೀಜನ್ ಆಫ್ ದ ಸ್ಪೇಸ್ ಅರೌಂಡ್ ಎ ಬ್ಲ್ಯಾಕ್ ಹೋಲ್ from which nothing or not even light can escape. In other words, the escape velocity for an object within the event origin exceeds the speed of the limit.
ಅಂದರೆ ಒಂದು ಇವೆಂಟ್ ಆರಿಜಿನ್ ಇತ್ತು ಅಂತಂದರೆ ಅದ್ರ ಬಿಯಾಂಡಲ್ಲಿ ಯಾವುದೂ ಕೂಡ ಹೋಗಲ್ಲ. ಓಕೆ, ನಥಿಂಗ್ ಕ್ಯಾನ್ ಎಸ್ಕೇಪ್ ಫ್ರಮ್ ಇಟ್, ಆ ಇವೆಂಟ್ ಆರಿಜಿನ್ನಿಂದ. ಹಿಯರ್ ದಿಸ್ ಪೋರ್ಷನ್ ಇದೆಯಲ್ಲ, ದ ಸ್ಪೇಸ್, ದಟ್ಸ್ ದ ಬೌಂಡ್ರಿ ಆಫ್ ದ ಸ್ಪೇಸ್, ಇದನ್ನು ನಾವೇನಂತ ಕರಿತೀವಿ, ಇವೆಂಟ್ ಆರಿಜಿನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಗ್ರಾವಿಟೇಷನಲ್ ಸಿಂಗ್ಯುಲಾರಿಟಿ ಅಂತಾದರೂ ಕೇಳ್ಬೋದು, ಅಥವಾ ಗ್ರಾವಿಟೇಷನಲ್ ಸಿಂಗ್ಯುಲಾರಿಟಿ ಅಂತಾದರೂ ಕೇಳ್ಬೋದು, ಅಥವಾ ಸ್ಪೇಸ್ ಟೈಮ್ ಸಿಂಗ್ಯುಲಾರಿಟಿ ಅಂತಾದರೂ ಕೂಡ ಇರ್ಬೋದು. ವಾಟ್ ಇಟ್ ಇಸ್ ಮೀನ್ಸ್, ಇಟ್ ಈಸ್ ಎ ಲೊಕೇಶನ್ ಇನ್ ಎ ಸ್ಪೇಸ್ ಟೈಮ್. ಓಕೆ, ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಇದೊಂದು ಸ್ಥಳ, ಎಲ್ಲಿ ಅಂದರೆ ಎಲ್ಲಿ ಡೆನ್ಸಿಟಿ ಮತ್ತು ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಎ ಸೆಲೆಸ್ಟಾಯಿಲ್ ಬಾಡಿ, ಓಕೆ, ಆ ಒಂದು ಆಕಾಶಕಾಯದ ಸಾಂದ್ರತೆ ಮತ್ತು ಗುರುತ್ವಾಕರ್ಷಣ ಕ್ಷೇತ್ರವು ಇಟ್ ಈಸ್ ಬಿಕಮ್ ಇನ್ಫೈನೈಟ್ ಬೈ ಜನರಲ್ ರಿಲೇಟಿವಿಟಿ ಇನ್ ಎ ವೇ ಡಸ್ ನಾಟ್ ಡಿಪೆಂಡ್ ಆನ್ ದ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮನ್ವಯ ವ್ಯವಸ್ಥೆಯನ್ನು ಅವಲಂಬಿಸದೆ ಅದರ ಒಂದು ಆ ಸೆಲೆಸ್ಟೈಲ್ ಬಾಡಿದು ಏನು ಇನ್ಫೈನೈಟ್ ಆಗುತ್ತೆ, ದಟ್ ಇಸ್ ಅ ಡೆನ್ಸಿಟಿ ಮತ್ತು ಗ್ರಾವಿಟೇಷನಲ್ ಫೀಲ್ಡ್ ಅಂತಕ್ಕಂಥದ್ದು. ಆ ಬಾಡಿಯ ಡೆನ್ಸಿಟಿ ಮತ್ತು ಗ್ರಾವಿಟೇಷನಲ್ ಫೀಲ್ಡ್ ಅಂತಕ್ಕಂಥದ್ದು ಇನ್ಫೈನೈಟ್ ಆಗೋದಕ್ಕೆ ಅಂತಹ ಒಂದು ಸ್ಥಳವನ್ನು ನಾವೇನಂತ ಕರಿತೀವಿ, ಸಿಂಗ್ಯುಲಾರಿಟಿ ಅಥವಾ ಈ ಗ್ರಾವಿಟೇಷನಲ್ ಸಿಂಗ್ಯುಲಾರಿಟಿ ಅಥವಾ ಸ್ಪೇಸ್ ಟೈಮ್ ಸಿಂಗ್ಯುಲಾರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಮಾಡೆಲ್ ಮತ್ತು ಸ್ಟ್ರಿಂಗ್ ಥಿಯರಿ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂದರೆ, ಎ ಸ್ಟ್ಯಾಂಡರ್ಡ್ ಮಾಡೆಲ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಮ್ಯಾಟರ್ಸ್ ಇನ್ ದ ಫಾರ್ಮ್ ಆಫ್ ದ ಕ್ವಾರ್ಕ್ಸ್ ಆ್ಯಂಡ್ ಲೆಪ್ಟಾನ್ಸ್. ಫರ್ದರ್ ಇಟ್ ಮಾಡೆಲ್ಸ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಮ್ಯಾಟರ್. ಓಕೆ, ಅಂದರೆ ಏನಂದರೆ ನಿಮಗೆ ಅರ್ಥ ಆಗೋ ರೀತಿಯಿಂದ ಹೇಳ್ಬೇಕಂದ್ರೆ, ವಾಟ್ ಈಸ್ ದ ಕ್ವಾರ್ಕ್ಸ್ ಆ್ಯಂಡ್ ಲೆಪ್ಟಾನ್ಸ್ ಅಂತಕ್ಕಂಥ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ದ ಕ್ವಾರ್ಕ್ಸ್ ಅಂದರೆ ಏನು, ಕ್ವಾರ್ಕ್ಸ್ ಬೈಂಡ್ ಟುಗೆದರ್ ಥ್ರೂ ದ ಸ್ಟ್ರಾಂಗ್ ಇಂಟರಾಕ್ಷನ್ ಟು ಮೇಕ್, ಅಂದರೆ ಎರಡರ ಮಧ್ಯೆ ವೆರಿ ಸ್ಟ್ರಾಂಗ್ ಬಾಂಡಿಂಗ್ ಮಾಡುತ್ತೆ ಕ್ವಾರ್ಕ್ಸ್ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್. ಓಕೆ, ದೇರ್ ವಿಲ್ ಬಿ ಎ ಸ್ಟ್ರಾಂಗ್ ಬಿಟ್ವೀನ್ ದಟ್, ರೈಟ್. ದೆನ್ ಲೆಪ್ಟಾನ್ಸ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಎ ಸ್ಟ್ರಾಂಗ್ ಇಂಟರಾಕ್ಷನ್ ಆ್ಯಂಡ್ ಓನ್ಲಿ ಇಂಟರಾಕ್ಟ್ ವಯ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಡ್ ವೀಕ್ ಫೋರ್ಸಸ್. ಓಕೆ, ಅಂದರೆ ಕ್ವಾರ್ಕ್ಸ್ನಲ್ಲಿ ಏನಾಗುತ್ತೆ ಅಂದರೆ ಎರಡು ಒಂದು ಸೆಲೆಸ್ಟಾಯಿಲ್ ಬಾಡಿಗಳ ಮಧ್ಯೆ ಅಷ್ಟು ಸ್ಟ್ರಾಂಗ್ ಬಾಡಿ ಏನು ಅಟ್ರಾಕ್ಷನ್ ಇರಲ್ಲ. ದೇರ್ ಇಸ್ ಎ ಇಂಟರಾಕ್ಷನ್ ಥ್ರೂ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ವೀಕ್ ಫೋರ್ಸಸ್ ಅಲ್ಲಿ. ಓಕೆ, ಸೊ ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ದ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್. ನೆಕ್ಸ್ಟ್ ಕ್ವಶನ್, what is the approximate mean velocity with which the earth moves around the sun in its orbit? ಭೂಮಿಯು ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಚಲಿಸುವ ಅಂದಾಜು ಸರಾಸರಿ ವೇಗ ಎಷ್ಟು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ಆಲ್ಮೋಸ್ಟ್ ಗಿವನ್ ದ ಆನ್ಸರ್ ಆಲ್ಸೋ. ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಹೌ ಮಚ್? ಇಟ್ ಈಸ್ 30 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ನಾವು ಸೂರ್ಯನ ಸುತ್ತ ಭೂಮಿ ತನ್ನಷ್ಟಕ್ಕೆ ತಾನೇ ತಿರುಗ್ತಾ ಇದೆ, ತನ್ನ ಸುತ್ತ ತಾನು ತಿರುಗುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಮೂವ್ ಅರೌಂಡ್ ದ ಸನ್ ಆಲ್ಸೋ. ಇಟ್ ವಿಲ್ ಮೂವ್ ಅರೌಂಡ್ ದ ಸನ್. ಸೂರ್ಯನ ಸುತ್ತಲೂ ಕೂಡ ಅದು ಸುತ್ತುತ್ತಾ ಇದೆ, ರೈಟ್. ಯಾವ ಆರ್ಬಿಟಲ್ ಸುತ್ತುತ್ತಾ ಇದೆ? ಅದು ಸರ್ಕ್ಯುಲರ್ ಆರ್ಬಿಟಲ್ಲ, ನೋ, ಇಟ್ ಈಸ್ ಇನ್ ಅ ಎಲೆಪ್ಟಿಕಲ್ ಆರ್ಬಿಟಲ್ಲಿ ಸುತ್ತುತ್ತಾ ಇದೆ. ಎಲೆಪ್ಟಿಕಲ್ ಆರ್ಬಿಟಲ್ಲಿ ಸುತ್ತುತ್ತಾ ಇದೆ. ಸೊ ಹಾಗಿದ್ರೆ ಭೂಮಿ ತನ್ನ ಸುತ್ತ ತಾನು ಸುತ್ತರಿತಾ ಈ ಪಾತಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದ್ದಾರೆ. ಫಾರ್ ದಟ್ ದ ರೈಟ್ ಆನ್ಸರ್ ಈಸ್ 30 ಕಿಲೋಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾವು 60 ಕಿಲೋಮೀಟರ್ ಪರ್ ಅವರ್ ಅಥವಾ 100 ಕಿಲೋಮೀಟರ್ ಪರ್ ಅವರ್ ಬೈಕ್ ಓಡಿಸಿದ್ರೇ ನಾವು ಹೈಯೆಸ್ಟ್ ಸ್ಪೀಡ್ ಅಂತ ಹೇಳ್ತೀವಿ. ಬಟ್ ಒಂದು ಸೆಕೆಂಡಿಗೆ ನಾವು ಭೂಮಿ ಮೇಲೆ ನಾವು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡಿದ್ರು, ಕೂತ್ಕೊಂಡಿದ್ರು, ಮಲ್ಕೊಂಡಿದ್ರು ಕೂಡ ಸೂರ್ಯನ ಸುತ್ತ ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ? 30 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ನಾವು ಮೂವ್ ಆಗ್ತಾ ಇದ್ದೀವಿ. ಕ್ಲಿಯರ್? ಸೊ ಹಿಂಗೆ ಮೂವ್ ಆಗೋದ್ರಿಂದನೇ ಒಂದು ವರ್ಷಕ್ಕೆ ನಾವು 365 ದಿನಗಳಲ್ಲಿ ಅಥವಾ 365 1.5 ಡೇಸಲ್ಲಿ ನಾವು ಸೂರ್ಯನ ಸುತ್ತರಿತೀವಿ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್, ಓಕೆ, ಇದೆಷ್ಟು 24 ಅವರ್ಸ್ ಒಂದು ದಿನಕ್ಕಿರುತ್ತೆ. 1 ಅವರ್ಗೆ ಎಷ್ಟಿರುತ್ತೆ? 3600 ಇಂಟು 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನ ನೀವು ಇದನ್ನೆಲ್ಲದನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಾವು ಒಂದು ಸುತ್ತ ಆಗಿ ಬರಲಿಕ್ಕೆ ಎಷ್ಟು ಕಿಲೋಮೀಟರ್ಸ್ ನಾವು ಹೋಗಿ ಬಂದೀವಿ ಅಂತಕ್ಕಂಥದ್ದು ನಿಮ್ಗೆ ಈಸಿಯಾಗಲಿ ಇಲ್ಲಿ ಗೊತ್ತಾಗುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ವಿತ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Which one of the following scholars suggests that Earth's origin is from the gases and dust particles? ಭೂಮಿಯ ಮೂಲವು ಅನಿಲಗಳು ಮತ್ತು ಧೂಳಿನ ಕಣಗಳಿಂದ ಉತ್ಪತ್ತಿಯಾಗಿದೆ ಎಂದು ಯಾವ ವಿದ್ವಾಂಸರು ಹೇಳಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಫಾರ್ ದಿಸ್ ಮೋಸ್ಟ್ ಆಫ್ ದ ಪೀಪಲ್ ಸ್ಟೂಡೆಂಟ್ಸ್ ಮೇ ಬಿ ಯು ಪೀಪಲ್ ಡೋಂಟ್ ನೋ. ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದ
right answer. Okay. O. Schmid suggests that the Earth's origin is from the gases and dust particle. He gave in 1943 the interstellar dust hypothesis for the origin of the Earth and the solar system ಬಗ್ಗೆ ಇವರು ಒಂದು ಓಕೆ ಏನು ಸ್ಟೇಟ್ಮೆಂಟ್ಸ್ ಕೊಟ್ಟರು. ಈ ವಾಸ್ ಸೇಯಿಂಗ್ ದಟ್ ಇಟ್ ಈಸ್ ಆರಿಜಿನ್ ಫ್ರಮ್ ದ ಗ್ಯಾಸಸ್ ಮತ್ತು ಡಸ್ಟ್ ಪಾರ್ಟಿಕಲ್ಗಳಿಂದ ಇದು ಉತ್ಪತ್ತಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದರು. ಓಕೆ, ನೆಕ್ಸ್ಟ್ ಕ್ವಶನ್. ದಿಸ್ ದ ಲಾಸ್ಟ್ ಕ್ವಶನ್ ಆಫ್ ಟುಡೇಸ್ ಕ್ಲಾಸ್. ಓಕೆ, ಅಂದರೆ ಖಗೋಳಶಾಸ್ತ್ರದಲ್ಲಿ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಜಿಯೋಗ್ರಫಿಯಲ್ಲಿ ದಟ್ಟು ಆಸ್ಟ್ರಾಲಜಿ ಬಗ್ಗೆ ಅಂದರೆ ಖಗೋಳಶಾಸ್ತ್ರದ ಬಗ್ಗೆ ಕೇಳಿರ್ತಕ್ಕಂಥ ಎಲ್ಲ UPSC ಕ್ವಶನ್ಸ್ನು ಕೂಡ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಇಲ್ಲಿ ನಾನು ಕವರ್ ಮಾಡಲಾಗಿದೆ. ಫಸ್ಟ್, ಸನ್ಸ್ ಹಾಲೋ ಈಸ್ ಪ್ರೊಡ್ಯೂಸ್ಡ್ ಬೈ ದ ರಿಫ್ರಾಕ್ಷನ್ ಆಫ್ ಲೈಟ್ ಇನ್ ಅಂದ್ರೇನು? ಸೂರ್ಯನ ಪ್ರಭಾವಲಯ ಯಾವುದರಲ್ಲಿ ಬೆಳಕಿನ ವಕ್ರೀಭವನದಿಂದ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ದಟ್ ಇಸ್ ದ ಐಸ್ ಕ್ರಿಸ್ಟಲ್ಸ್ ಇನ್ ದ ಸಿರಸ್ ಕ್ಲೌಡ್ಸ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ಲೌಡ್ಸ್. ಓಕೆ, ನಾನು ನಿಮಗೆ ಕ್ಲೌಡ್ಸ್ ಜಿಯೋಗ್ರಫಿ ಕ್ಲಾಸಸ್ ಮಾಡಬೇಕಾದ್ರೆ ಈ ಕ್ಲೌಡ್ಸ್ ಬಗ್ಗೆ ಹೇಳ್ತೀನಿ. ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ಲೌಡ್ಸ್, ಯಾವ ಥರನಾದ ಮೋಡಗಳಿವೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ಇದನ್ನು ತಿಳ್ಕೊಂಡಿರಿ, ಸೂರ್ಯನ ಪ್ರಭಾವಲಯವು ಯಾವುದರಲ್ಲಿ ಬೆಳಕಿನ ವಕ್ರೀಭವನದಿಂದ ಉತ್ಪತ್ತಿ ಆಗುತ್ತದೆ ಅಂದರೆ ದಟ್ ಈಸ್ ಸಿರಸ್ ಐಸ್ ಕ್ರಿಸ್ಟಲ್ಸ್ ಇನ್ ದ ಸಿರಸ್ ಕ್ಲೌಡ್ಸ್. ಸಿರಸ್ ಮೋಡಗಳಲ್ಲಿನ ಐಸ್ ಹರಡುಗಳಿಂದ ಇದು ಉತ್ಪತ್ತಿಯಾಗಿದೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಓಕೆ, ನಮಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಪೊಲಿಟಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಪ್ಲೋಡ್ ಆಗುತ್ತೆ. ಐ ಟೋಲ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಆಲ್ಸೋ, ಯು ಕ್ಯಾನ್ ವಾಚ್ ದಟ್. ಓಕೆ, ಥ್ಯಾಂಕ್ ಯು ಗೈಸ್.